ನಮಸ್ತೆ ಬಂಧುಗಳೇ, ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಿದಿರಿ. ಈ ಯುಗಾದಿ ಹಬ್ಬದ ಆಚರಣೆಯ ವಿಶೇಷ ಅಂತ ಹೇಳಿದ್ರೆ ಬಾಗಿಲಿಗೆ ತೋರಣ, ಹೌದಲ್ವಾ? ನಾವು ಚಿಕ್ಕವರಿದ್ದಾಗಿಂದನೂ ನೋಡ್ತಾ ಬಂದಿದ್ದೀವಿ. ಹಬ್ಬ ಅಂದರೆ ಆ ಒಂದು ಸಂಭ್ರಮದ ಆಚರಣೆಗೆ ಮಾವಿನ ತೋರಣ ಒಂದು ರೀತಿ ಮೆರುಗು ನೀಡುವಂತೆ ಇರುತ್ತೆ. ಹಾಗಾದರೆ ಯಾಕೆ ನಾವು ಮಾವಿನ ಸೊಪ್ಪನ್ನೇ ತೋರಣವಾಗಿ ಆಯ್ಕೆ ಮಾಡ್ಕೊಳ್ತಾ ಬಂದಿದ್ದೀವಿ? ಅದಕ್ಕೇನಂತ ವಿಶೇಷತೆ ಇದೆ? ಬೇರೆ ಇತರೆ ಸೊಪ್ಪುಗಳಿಂದ ಯಾಕೆ ತೋರಣವನ್ನು ನಾವು ಮಾಡೋದಿಲ್ಲ? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬಂಧುಗಳೇ. ವಿಶೇಷವಾಗಿ ಮಾವು ಹೆಚ್ಚು ಗಾಳಿಯನ್ನು ಬಿಡುಗಡೆ ಮಾಡಿ ವಾತಾವರಣವನ್ನು ಶುದ್ಧಿ ಮಾಡುವಂಥ ಗುಣವನ್ನು ಹೊಂದಿದೆ, ಮತ್ತು ಕೀಟನಾಶಕ ಗುಣವನ್ನು ಹೊಂದಿದೆ, ರೋಗಾಣುಗಳನ್ನು ಕೊಲ್ಲುವಂಥ ಶಕ್ತಿ ಮಾವಿಗೆ ಇದೆ. ಇದಲ್ಲದೆ ಅನೇಕ ಆರೋಗ್ಯದ ಪ್ರಯೋಜನಗಳನ್ನು ಕೂಡ ಮಾವು ಒಳಗೊಂಡಿದೆ. ಹಾಗಾಗಿ ಜನಸಂದಣಿ ಇದ್ದಾಗ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಾಗ ಮಾವನ್ನು ಒಂದು ಅಲಂಕಾರಿಕ ವಸ್ತುವಾಗಿ, ಆರೋಗ್ಯ ಸಂರಕ್ಷಣೆಯ ಸೂತ್ರವಾಗಿ ಬಳಸ್ಕೊಂಡಿದ್ದಂತಹ ನಮ್ಮ ಪೂರ್ವಿಕರ ಜ್ಞಾನಕ್ಕೆ ನಮ್ಮದೊಂದು ಸಲಾಮ್ ಇರಲಿ ಬಂಧುಗಳೇ. ಹೀಗೆ ನಮ್ಮ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಕೂಡ ವೈಜ್ಞಾನಿಕ ಕಾರಣ ಅಡಕವಾಗಿರುತ್ತೆ. ಅದನ್ನು ಅರಿತು ಅನುಸರಿಸೋಣ. ಧನ್ಯವಾದಗಳು.